ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರುವಂತಹ 5 ಕಂಪನಿಗಳ ರಿಸಲ್ಟ್ ಅನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಪ್ರತಿದಿನ ಕೂಡ 106 ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾ ಇರ್ತವೆ. ಅಟ್ಲೀಸ್ಟ್ ಮೇಜರ್ ಆಗಿರುವಂತ ನಾವು ಆಗಾಗ ಕವರ್ ಮಾಡುವಂತ ಜೊತೆಗೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಕಡೆಗಿಂದ ಬರುವಂತ ಕಂಪನಿಗಳ ಹಾಗೂ ಫ್ಯೂಚರಿಸ್ಟಿಕ್ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ. 100% ಎಲ್ಲ ಕಂಪನಿಗಳ ರಿಸಲ್ಟ್ ಅನ್ನಂತೂ ಕವರ್ ಮಾಡಕ್ಕಾಗೋದಿಲ್ಲ, ಬಟ್ ಮೇಜರ್ ಆಗಿರುವಂತ ಕಂಪನಿಗಳ ರಿಸಲ್ಟ್ ಅನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಕಂಪನಿ ಸೋನಾ BLW ಪ್ರಿಸಿಷನ್ ಅಥವಾ ಸೋನಾ ಕಾಮ್ಸ್. ಈ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ, ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ. ಹಾಗಾಗಿ ಇವತ್ತು ಬಂದಿರುವಂತ ರಿಯಾಕ್ಷನ್ ಏನಿದೆ ಇದು ಪ್ರೀ ರಿಸಲ್ಟ್ ಬಂದಿರುವಂತ ರಿಯಾಕ್ಷನ್. ರಿಸಲ್ಟ್ ಗೆ ನಾಳೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನು ನೋಡೋದಾದ್ರೆ, ಮೊದಲಿಗೆ ಕಂಪನಿ ಇಂಟರಿಮ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ನೋಡಬಹುದು 1.6 ರೂಪೀಸ್ ಅಂದ್ರೆ ₹1.60 ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಅದಕ್ಕೆ ರೆಕಾರ್ಡ್ ಡೇಟ್ ಕೂಡ ನೋಡಬಹುದು 5th ಫೆಬ್ರವರಿ 2025. 5ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ₹1.60 ಡಿವಿಡೆಂಡ್ ಸಿಗುತ್ತೆ. ಇನ್ನು ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ. ನೀವು ಇಲ್ಲಿ ನೋಡಬಹುದು ಮಿಲಿಯನ್ಸ್ ರೂಪೀಸ್. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಈ ಸಲ ಅದರ್ ಇನ್ಕಮ್ ಸ್ವಲ್ಪ ಜಾಸ್ತಿ ಆಗಿದೆ. ನೋಡಬಹುದು ಕಳೆದ ಸಲ 210 ಮಿಲಿಯನ್ ಇತ್ತು, ಈಗ 467 ಆಗಿದೆ. ಅದರ್ ಇನ್ಕಮ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಈ ಕಂಪನಿಯ ನಂಬರ್ಸ್ ಕೂಡ ಡಿಫರೆನ್ಸ್ ಆಗುತ್ತೆ. ನೋಡಬಹುದು ಟೋಟಲ್ ಇನ್ಕಮ್ ಅನ್ನ ಹಿಂದಿನ ವರ್ಷ 7,815 ಮಿಲಿಯನ್ ಇತ್ತು. ಹಿಂದಿನ ಕ್ವಾರ್ಟರ್ಲಿ 9,461 ಮಿಲಿಯನ್, ಈಗ 9,147 ಮಿಲಿಯನ್. ಇಯರ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ ಡೌನ್ ಇದೆ ಪರ್ಫಾರ್ಮೆನ್ಸ್. ಅದರಲ್ಲೂ 467 ಮಿಲಿಯನ್ ಆಡ್ ಆದ್ರೂ ಕೂಡ ಅದರ್ ಇನ್ಕಮ್ ಸ್ಟಿಲ್ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಇದೆ ಟೋಟಲ್ ಇನ್ಕಮ್ ವೈಸ್. ಇನ್ನು ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನೀವು ಇಲ್ಲಿ ನೋಡಬಹುದು 6,125 ಮಿಲಿಯನ್ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 7,433 ಮಿಲಿಯನ್, ಈಗ 7,060 ಮಿಲಿಯನ್. ಕಂಪೇರ್ ಟು ಪ್ರೀವಿಯಸ್ ಕ್ವಾರ್ಟರ್ ಖಂಡಿತ ಕಂಪನಿ ಖರ್ಚುಗಳನ್ನ ಮ್ಯಾನೇಜ್ ಮಾಡಿದೆ. ಹಾಗಾಗಿ ಖರ್ಚುಗಳು ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಕಂಪನಿಯ ಪ್ರಾಫಿಟಬಿಲಿಟಿ ಕೂಡ ಇಂಪ್ರೂವ್ ಆಗುವಂತ ಚಾನ್ಸಸ್ ನಮಗೆ ಇರುತ್ತೆ. ಇಲ್ಲೇ ನೋಡಬಹುದು PBT ಹಿಂದಿನ ವರ್ಷ 1,690 ಮಿಲಿಯನ್ ಇತ್ತು. ಹಿಂದಿನ ಕ್ವಾರ್ಟರ್ಲಿ 2,027 ಮಿಲಿಯನ್ ಇತ್ತು, ಈಗ 2,087 ಮಿಲಿಯನ್ ಆಗಿದೆ. ಖರ್ಚುಗಳನ್ನ ಕಡಿಮೆ ಮಾಡ್ಕೊಂಡಿದ್ರಿಂದ ಕಂಪನಿಯ PBT ಇಂಪ್ರೂವ್ ಆಯಿತು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ಆನಂತರ ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಇದೆ. ಈ ಸಲ ಅರೌಂಡ್ 57 ಮಿಲಿಯನ್ ಆಡ್ ಆಗಿದೆ. ಹಿಂದಿನ ಕ್ವಾರ್ಟರ್ಲಿ 110 ಮಿಲಿಯನ್ ಇತ್ತು. ಅದಾದ ನಂತರ ಕೂಡ ಕಂಪನಿಯ PBT ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಇದೆ ನೋಡಬಹುದು. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು. ಹಿಂದಿನ ವರ್ಷ 1,335 ಮಿಲಿಯನ್ ಇತ್ತು. ಹಿಂದಿನ ಕ್ವಾರ್ಟರ್ಲಿ 1,435 ಮಿಲಿಯನ್, ಈಗ 1,507 ಮಿಲಿಯನ್. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೋಡಬಹುದು. ಇನ್ನು ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ EPS ಅಲ್ಲಿ ನೋಡೋದಾದ್ರೆ ನೋಡೋದು 2.26 ಇಂದ 2.43 ಆಗಿದೆ. ಹಿಂದಿನ ಕ್ವಾರ್ಟರ್ಲಿ 2.42 ಇತ್ತು. ಇಯರ್ಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ, ಅದನ್ನ ನೋಡಬಹುದು. ಓವರ್ ಆಲ್ ಸೋನಾ BLW ಪ್ರಿಸಿಷನ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ Q3 ನಲ್ಲಿ ಮಾಡಿದೆ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತಿದ್ರ ನಂಬರ್ಸ್ ಗಿಂತ. 33,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1 ಇಯರ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್. 5 ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ 48% ಇದೆ. 5 ಇಯರ್ಸ್ ಆಗಿಲ್ಲ, 2021 ಜೂನ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಕಂಪನಿ EV ಸೆಕ್ಟರ್ ಕೂಡ ಕೆಲಸ ಮಾಡುತ್ತೆ. ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಈಗಾಗಲೇ. ಇವನ್ ಟೆಸ್ಲಾಗೂ ಕೂಡ ಕೆಲವು ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಅಥವಾ ಸರ್ವಿಸಸ್ ಅನ್ನ ಕೊಡ್ತಿದೆ. ಹಾಗಾಗಿ ಟೆಸ್ಲಾ ಭಾರತಕ್ಕೆ ಬರುತ್ತೆ ಅಂದಾಗೆಲ್ಲ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಯಾಕೆಂತಂದ್ರೆ ಟೆಸ್ಲಾದ ಪ್ರಾಡಕ್ಟ್ಸ್ ಅನ್ನ ಕೆಲವು ಪ್ರಾಡಕ್ಟ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ. ಇನ್ನು ಗ್ರೀವ್ಸ್ ಕಾಟನ್, ಈ ಕಂಪನಿ ಕೂಡ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. 1.12% ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿದೆ ಇದು ಬಿಫೋರ್ ರಿಸಲ್ಟ್ ಬಂದಿರುವಂತ ಪರ್ಫಾರ್ಮೆನ್ಸ್. ರಿಸಲ್ಟ್ ಗೆ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ರುಪೀಸ್ ಇನ್ ಕ್ರೋರ್ಸ್ ನೋಡಬಹುದು. ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ 679 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 719 ಕೋಟಿ, ಈಗ 762 ಕೋಟಿ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇನ್ಕಮ್ ವೈಸ್. ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ 652 ಕೋಟಿ ಖರ್ಚು ಮಾಡಿತ್ತು ಕಂಪನಿ. ಹಿಂದಿನ ಕ್ವಾರ್ಟರ್ಲಿ 712 ಕೋಟಿ ಖರ್ಚು ಮಾಡಿತ್ತು, ಈಗ 739 ಕೋಟಿ ಖರ್ಚು ಮಾಡಿದೆ. ಖರ್ಚುಗಳು ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಕಳೆದ ಸಲ ಕೂಡ ಅಷ್ಟೇ, ಈ ಸಲ ಕೂಡ ಅಷ್ಟೇ. ಈ ಕಂಪನಿ ಪ್ರಾಫಿಟಬಿಲಿಟಿ ಸ್ವಲ್ಪ ಡೌನ್ ಆಗುತ್ತೆ. ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ನೀವು ಇಲ್ಲಿ ನೋಡಬಹುದು PBT ಅನ್ನ. ಹಿಂದಿನ ವರ್ಷ 27 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ ಬರೀ 6 ಕೋಟಿ ಇತ್ತು, ಈಗ 22 ಕೋಟಿ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದಾಗ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ನಂಬರ್ಸ್, ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. 27 ಕೋಟಿಯಿಂದ 22 ಕೋಟಿಗೆ ಡೌನ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್. ಅಂದ್ರೆ ಅರೌಂಡ್ 5 ಕ್ರೋರ್ಸ್ ಕಡಿಮೆ ಆಗಿದೆ ಇದು PBT ಅಲ್ಲಿ. ಅನಂತರ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಕೂಡ ಇದಾವೆ ಇಲ್ಲಿ.
ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ. ಹಿಂದಿನ ವರ್ಷ ಅಂತೂ 47 ಕೋಟಿ ಆಡ್ ಆಗಿತ್ತು. ಹಾಗಾಗಿ ಕಂಪನಿಯ ಪ್ರಾಫಿಟ್ 74 ಕೋಟಿಗೆ ಹೋಗಿತ್ತು. ಬಟ್ ಕಂಪನಿಯ ಪ್ಯೂರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದರೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ಅದು 27 ಕೋಟಿ ಆಗಿತ್ತು. ಇದು ಬಿಫೋರ್ ಟ್ಯಾಕ್ಸ್. ಅನಂತರ ಸಮ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಬಂದು ಕಂಪನಿಯ ನಂಬರ್ಸ್ ವೇರಿಯೇಷನ್ ಆಗುತ್ತೆ. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ಎಷ್ಟಿದೆ ಅದನ್ನ ನೋಡೋದಾದ್ರೆ ಎಸ್ಪೆಷಲಿ ಈ ಸಲ ಟ್ಯಾಕ್ಸ್ ಜಾಸ್ತಿನೇ ಪೇ ಮಾಡಿದೆ. ನೋಡಬಹುದು ಕರೆಂಟ್ ಟ್ಯಾಕ್ಸ್ ನಿಯರ್ಲಿ 22 crores ಇದೆ. ಹಿಂದಿನ ವರ್ಷ ಕೂಡ ಅಷ್ಟೇ ಇತ್ತು, ಅರೌಂಡ್ 30 crores. ಎಲ್ಲ ಎಕ್ಸ್ಪೆನ್ಸಸ್ ನಂತರ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದರೆ ಹಿಂದಿನ ವರ್ಷ ನೋಡಬಹುದು 45 ಕೋಟಿ ಲಾಭ ಇತ್ತು. ಅದು ಈ ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಅಷ್ಟು ದೊಡ್ಡ ಮಟ್ಟದ ನಂಬರ್ಸ್ ಇತ್ತು, ಇಲ್ಲಾಂದ್ರೆ ಇರ್ತಾ ಇರಲಿಲ್ಲ. ಹಿಂದಿನ ಕ್ವಾರ್ಟರ್ಲಿ ಮೈನಸ್ ಇತ್ತು, ಅದರಲ್ಲಿ 14 ಕೋಟಿ ಲಾಸ್ ಅಲ್ಲಿ ಇತ್ತು. ಈಗ 6.6 ಕೋಟಿ ಪ್ರಾಫಿಟ್ ಗೆ ಬಂದಿದೆ. ಹಿಂದಿನ ಕ್ವಾರ್ಟರ್ಲಿ ಲಾಸ್ ಇಂದ ಪ್ರಾಫಿಟ್ ಗೆ ಬಂದಿದೆ ಕಂಪನಿ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಖಂಡಿತ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಇದೆ. ಇನ್ನು ಇದನ್ನ EPS ಅಲ್ಲಿ ನೋಡಿದರೆ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. 2.5 ಇಂದ 0.9. ಹಿಂದಿನ ಸಲ ನೋಡಬಹುದು 0.14 ಇತ್ತು. ಓವರ್ ಆಲ್ ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಸ್ವಲ್ಪ ಡೌನ್ ಇದೆ. ಬಟ್ ಇನ್ಕಮ್ ವೈಸ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಹಾಗೆ ತುಂಬಾ ಜನರಿಗೆ ಡೌಟ್ ಇರಬಹುದು ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ. ಕೆಲವರಿಗೆ ಗೊತ್ತಿರಬಹುದು. ಇನ್ ಕೇಸ್ ನಮ್ಮ ವಿಡಿಯೋ ಫಾಲೋ ಮಾಡೋರಾದ್ರೆ, ರೆಗ್ಯುಲರ್ ಆಗಿ ನೋಡೋರಾದ್ರೆ ಈ ಕಂಪನಿಯ ಬಗ್ಗೆ ಈಗಾಗಲೇ ಗೊತ್ತಿರುತ್ತೆ. ಯಾಕಂದ್ರೆ ಈ ಹಿಂದೆ ಹಲವು ಸಲ ನಾನು ಕವರ್ ಮಾಡಿದ್ದೀನಿ ಈ ಕಂಪನಿ ಏನ್ ಕೆಲಸ ಮಾಡುತ್ತೆ ಅಂತ. ಯೂಶುವಲಿ ಇದರ ನೇಮ್ ಅಲ್ಲಿ ಕಾಟನ್ ಅಂತ ಇರೋದ್ರಿಂದ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ಅಂದ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಬಟ್ ಆಕ್ಚುಲಿ ಹಂಗೇನಾದ್ರೂ ನೀವು ಅಂದ್ಕೊಂಡಿದ್ರೆ ರಾಂಗ್. ಯಾಕಂದ್ರೆ ಈ ಕಂಪನಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದಿಲ್ಲ. ಅದನ್ನ ನೋಡೋಣ. ಫಸ್ಟ್ ರಿಟರ್ನ್ ಪ್ರೊಫೈಲ್ ನೋಡ್ಕೊಂಡು ಹೋಗೋಣ. 5,700 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. 1 year ಪರ್ಫಾರ್ಮೆನ್ಸ್ ನೋಡಿದ್ರೆ 50% ಪಾಸಿಟಿವ್ ಇದೆ. ಹಾಗೆ 5 years ಪರ್ಫಾರ್ಮೆನ್ಸ್, ಇಲ್ಲೂ ಕೂಡ 5 years ಪರ್ಫಾರ್ಮೆನ್ಸ್ ನೋಡಬಹುದು. ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಈ ಕಂಪನಿಯಲ್ಲಿ. ಫ್ಲಾಟ್ ಇದೆ, ಬಟ್ 73% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. 2004ರಿಂದ ಕಂಪನಿ ಇದೆ. ಈ ರೀತಿ ರೇಂಜ್ ಬೌಂಡ್ ಆಗಿ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ತುಂಬಾ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನೋ ರೀತಿಯಲ್ಲಿ ಯಾವತ್ತೂ ಬಂದಿಲ್ಲ ಇಲ್ಲಿವರೆಗೂ. ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಕಂಪನಿಯ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ವೆಬ್ಸೈಟ್ಗೆ ಬಂದ್ರೆ ನೋಡಬಹುದು, ಇಲ್ಲಿ ಅವರ್ ಬಿಸ್ನೆಸ್ಗೆ ಬಂದ್ರೆ ಗ್ರೀವ್ಸ್ ಎಲೆಕ್ಟ್ರಿಕ್ ಮೊಬಿಲಿಟಿ, ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ನಂತರ ಗ್ರೀವ್ಸ್ ಫೈನಾನ್ಸ್ ಇದೆ, ಗ್ರೀವ್ಸ್ ಟೆಕ್ನಾಲಜೀಸ್ ಇದೆ, ನಂತರ ಗ್ರೀವ್ಸ್ ರಿಟೇಲ್, ಎಸ್ಪೆಷಲಿ ಆಟೋಮೋಟಿವ್ ಸೊಲ್ಯೂಷನ್ಸ್, 2 wheeler ಆಗ್ಬೋದು, 3 wheeler ಆಗ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ ಕಾಂಪೊನೆಂಟ್ಸ್, ಇವಿ ಚಾರ್ಜಿಂಗ್ ಸ್ಟೇಷನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನಂತರ ನಾನ್ ಆಟೋಮೋಟಿವ್ ಸೊಲ್ಯೂಷನ್ಸ್, ರೈಲ್ವೇಸ್ ಎನರ್ಜಿ ಮ್ಯಾನೇಜ್ಮೆಂಟ್, ಫಾರ್ಮ್ ಎಕ್ವಿಪ್ಮೆಂಟ್ ಸೊಲ್ಯೂಷನ್ಸ್, ಎನರ್ಜಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನಂತರ ಗ್ರೀವ್ಸ್ ಎಂಜಿನಿಯರಿಂಗ್ ಸೆಗ್ಮೆಂಟ್ ನೋಡಬಹುದು, ಇಂಟರ್ನಲ್ ಕಂಬಷನ್ ಎಂಜಿನ್ ಸೊಲ್ಯೂಷನ್ಸ್, ಆಟೋ ಅಪ್ಲಿಕೇಶನ್ಸ್, ಡೀಸೆಲ್ ಎಂಜಿನ್, ಗ್ಯಾಸೋಲಿನ್, ಆಲ್ಟರ್ನೇಟ್ ಫ್ಯೂಯಲ್, ಈ ರೀತಿ ಎಲ್ಲ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಎಸ್ಪೆಷಲಿ ಆಟೋ ಇಂಡಸ್ಟ್ರಿಗೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಅಂತ ಹೇಳ್ಬೋದು ಎಂಜಿನ್ಸ್ ಸೆಗ್ಮೆಂಟ್ ಅಲ್ಲಿ. ಇನ್ ಕೇಸ್ ನೀವು ಇದನ್ನ ಸ್ಕ್ರೀನರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಬಹುದು, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಂಜಿನ್ಸ್, ಎಂಜಿನ್ ಅಪ್ಲಿಕೇಶನ್ಸ್ ಅಂಡ್ ಟ್ರೇಡಿಂಗ್ ಆಫ್ ಪವರ್ ಟಿಲ್ಲರ್ಸ್, ಸ್ಪೇರ್ಸ್ ರಿಲೇಟೆಡ್ ಟು ಎಂಜಿನ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಎಕ್ವಿಪ್ಮೆಂಟ್ಸ್, ಈ ಎಲ್ಲ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಈ ಗ್ರೀವ್ಸ್ ಕಾಟನ್. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಕಂಪನಿಯ ರಿಸಲ್ಟ್ ಕಂಪೇರ್ ಟು ಪ್ರೀವಿಯಸ್ ಕ್ವಾರ್ಟರ್ ಚೆನ್ನಾಗಿದೆ, ಬಟ್ ಇಯರ್ಲಿ ನೆಟ್ ಪ್ರಾಫಿಟ್ ವೈಸ್ ಡೌನ್ ಇದೆ. ನೋಡೋಣ ಮಾರ್ಕೆಟ್ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಗ್ರೀವ್ಸ್ ಕಾಟನ್ ಅಲ್ಲಿ ಅಂತ. ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಅಂಬರ್ ಎಂಟರ್ಪ್ರೈಸಸ್. ಇದು ಕೂಡ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್. ಇದು ಕೂಡ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ. 7.43% ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತಹ ಪರ್ಫಾರ್ಮೆನ್ಸ್. ರಿಸಲ್ಟ್ ಗೆ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ಕಂಪನಿಯ ರಿಸಲ್ಟ್ ಹೇಗಿದೆ ಅದನ್ನ ನೋಡೋಣ. ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಲಕ್ಷಗಳಲ್ಲಿದೆ, ನೀವು ಇಲ್ಲಿ ನೋಡಬಹುದು, ರುಪೀಸ್ ಇನ್ ಲ್ಯಾಕ್ಸ್. ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ. ಅದರ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ. ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಲಾಸ್ಟ್ ಕ್ವಾರ್ಟರ್ಗೆ ಇನ್ನು ಕಡಿಮೆನೇ ಆಗಿದೆ ಕಂಪೇರ್ ಮಾಡಿದ್ರೆ, ಬಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಅಪ್ ಆಗಿದೆ. ಓವರ್ ಆಲ್ ಟೋಟಲ್ ಇನ್ಕಮ್ ಅನ್ನ ನೋಡೋಣ, ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಹಿಂದಿನ ವರ್ಷ ನೋಡಬಹುದು ಕಂಪನಿಯ ಟೋಟಲ್ ಇನ್ಕಮ್ 1,29,996 ಲಕ್ಷ ಇತ್ತು. ಹಿಂದಿನ ಕ್ವಾರ್ಟರ್ಲಿ 1,70,252, ಈಗ 2,14,930. ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ಇನ್ಕಮ್ ಇಂಪ್ರೂವ್ ಆಗಿದೆ. ಇಯರ್ಲಿ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಹಾಗೆ ಕ್ವಾರ್ಟರ್ಲಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಕ್ಸ್ಪೆನ್ಸಸ್ ನೋಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ 1,29,966 ಲಕ್ಷವನ್ನ ಖರ್ಚು ಮಾಡಿತ್ತು. ಹಿಂದಿನ ಕ್ವಾರ್ಟರ್ಲಿ 1,67,623, ಈಗ 2,08,700. ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ. ಸೊ PBT ನೋಡಬಹುದು, ಹಿಂದಿನ ವರ್ಷ ಬರೀ 29 ಲಕ್ಷ ಇತ್ತು. ಹಿಂದಿನ ಕ್ವಾರ್ಟರ್ಲಿ 2,628 ಲಕ್ಷ ಇತ್ತು. ಈಗ 6,229 ಲಕ್ಷ ಆಗಿದೆ. ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ. ಹಾಗೆ ಇವನ್ ಕ್ವಾರ್ಟರ್ಲಿ ಕೂಡ ಮೋರ್ ದನ್ 2 times ಅಪ್ ಆಗಿದೆ. 2,600 ಇಂದ 6,200ಕ್ಕೆ ಅಪ್ ಆಗಿದೆ. ತುಂಬಾ ಒಳ್ಳೆ ಪ್ರಮಾಣದಲ್ಲಿ PBT ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ.
ಇಷ್ಟನ್ನ ನೋಡಿದ್ರೆ ಸಾಲದು, ಮುಂದುವರೆದು ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ನೋಡಿದ್ರೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ನೀವು ಇಲ್ಲಿ ಈ ಕಾಲಮನ್ನು. ಹಿಂದಿನ ವರ್ಷ ನೋಡಬಹುದು 51 ಲಕ್ಷ ಮೈನಸ್ ಇತ್ತು, ಲಾಸ್ ಅಲ್ಲಿ ಇತ್ತು. ಇಂದಿನ ಕ್ವಾರ್ಟರ್ಲಿ 2096 ಲಕ್ಷ ಪ್ರಾಫಿಟ್ ಅಂದ್ರೆ 20 ಕೋಟಿ ಅಥವಾ ನಿಯರ್ಲಿ 21 ಕೋಟಿ ಪ್ರಾಫಿಟ್ ಅನ್ನ ಕಂಪನಿ ಗಳಿಸಿತ್ತು. ಈಗ 37 ಕೋಟಿ ಲಾಭವನ್ನ ಗಳಿಸಿದೆ, 3704 ಲಕ್ಷ. ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್, ನಿಯರ್ಲಿ ಡಬಲ್ ಆಗಿದೆ ನೆಟ್ ಪ್ರಾಫಿಟ್ ಲಾಸ್ಟ್ ಕ್ವಾರ್ಟರ್ಗೆ ಹೋಲಿಸಿದ್ರೆ. ಹಾಗೆ ಇಯರ್ ಆನ್ ಇಯರ್ ಅಂತೂ ತುಂಬಾನೇ ಚೆನ್ನಾಗಿದೆ, ಲಾಸ್ ಇಂದ ಪ್ರಾಫಿಟ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಗಳಿಸಿದೆ. ಇನ್ನು EPS ಅಲ್ಲಿ ನೋಡಬಹುದು, ಕಳೆದ ಸಲ -0.14 ಇತ್ತು, ಈಗ 10.61 ಆಗಿದೆ. ಹಾಗೆ ಇಂದಿನ ಕ್ವಾರ್ಟರ್ಲಿ 5.7 ಇತ್ತು, ಈಗ 10.61. ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂಬರ್ ಎಂಟರ್ಪ್ರೈಸಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇವರು ಬಿಸ್ನೆಸ್ ವೈಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಬಹುದು, ಕನ್ಸ್ಯೂಮರ್ ಡ್ಯೂರಬಲ್ ಡಿವಿಷನ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ಕನ್ಸ್ಯೂಮರ್ ಡ್ಯೂರಬಲ್. ನಂತರ ಎಲೆಕ್ಟ್ರಾನಿಕ್ ಡಿವಿಷನ್ ಇಲ್ಲೂ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ. ರೈಲ್ವೆ ಸಬ್ ಸಿಸ್ಟಮ್ ಅಂಡ್ ಡಿಫೆನ್ಸ್ ಡಿವಿಷನ್ ಇಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇದೊಂದು ಸೆಗ್ಮೆಂಟ್ ಅನ್ನ ಕಂಪನಿ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ, ರೈಲ್ವೆ ಸಬ್ ಸಿಸ್ಟಮ್ ಅಂಡ್ ಡಿಫೆನ್ಸ್ ಡಿವಿಷನ್ ಅಲ್ಲಿ. ಇನ್ನು ಎಲೆಕ್ಟ್ರಾನಿಕ್ ಡಿವಿಷನ್ ಅಂಡ್ ಕನ್ಸ್ಯೂಮರ್ ಡ್ಯೂರಬಲ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನ ಕೊಟ್ಟಿದ್ದಾವೆ, ಅದನ್ನ ನೀವು ಇಲ್ಲಿ ನೋಡಬಹುದು. ಓವರ್ ಆಲ್ ಅಂಬರ್ ಎಂಟರ್ಪ್ರೈಸಸ್ ನ ನಂಬರ್ಸ್ ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಒಂದು ರಿಸ್ಕಿ ಸ್ಟಾಕ್, ನಿಯರ್ಲಿ 23,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ರಿಸ್ಕಿ ಯಾಕೆ ಅಂತಂದ್ರೆ ಕರೆಕ್ಷನ್ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಸ್ಟಾಕ್. ನಾವು 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 84% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು 393% ಇದೆ. ಬಟ್ ಇಲ್ಲಿ ನೋಡಬಹುದು ಕರೆಕ್ಷನ್ ಅನ್ನ 50% ಅಥವಾ ಪ್ರಾಪರ್ ಆಗಿ ನೋಡಿದ್ರೆ ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಈ ರೀತಿ ಕರೆಕ್ಷನ್ ಗಳನ್ನ ಹೋಲ್ಡ್ ಮಾಡುವಂತ ಪೇಷನ್ಸ್ ಇರಬೇಕಾಗುತ್ತೆ ಈ ರೀತಿಯ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ. 2018ರಿಂದ ಚಾರ್ಟ್ ಅವೈಲೇಬಲ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿವರೆಗೂ ಮಾಡಿದೆ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಆಗಿ ಬರೋದಾದ್ರೆ SG ಮಾರ್ಟ್. ಇದು ಕೂಡ ಕಂಪನಿ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ. 3.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಿಫೋರ್ ರಿಸಲ್ಟ್ಸ್. ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಇಲ್ಲಿರುವಂತಹ ನಂಬರ್ಸ್ ಕೋಟಿಗಳಲ್ಲಿದೆ. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು, 757 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 1835 ಕೋಟಿ, ಈಗ 1371 ಕೋಟಿ. ಇಯರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬಟ್ ಕ್ವಾರ್ಟರ್ ಡೌನ್ ಇದೆ ಪರ್ಫಾರ್ಮೆನ್ಸ್, 1835ರಿಂದ 1371ಕ್ಕೆ ಡೌನ್ ಆಗಿದೆ. ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ 734 ಕೋಟಿ ಖರ್ಚು ಮಾಡಿತ್ತು, ಇಂದಿನ ಕ್ವಾರ್ಟರ್ಲಿ 1813 ಕೋಟಿ, ಈಗ 1333 ಕೋಟಿ ಖರ್ಚು ಮಾಡಿದೆ. ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್ ಕಂಪನಿಯ ಖರ್ಚುಗಳು ತುಂಬಾನೇ ಒಳ್ಳೆ ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಅದನ್ನ ನೋಡಬಹುದು. ಹಾಗಾಗಿ PBT ಯಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಿಂದಿನ ವರ್ಷ 23 ಕೋಟಿ PBT ಇದ್ರೆ ಹಿಂದಿನ ಕ್ವಾರ್ಟರ್ಲಿ 21 ಕೋಟಿ, ಈಗ 37 ಕೋಟಿ. ಖರ್ಚುಗಳನ್ನ ಕಡಿಮೆ ಮಾಡ್ಕೊಂಡಿದ್ರಿಂದ ಕಂಪನಿಯ PBT ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಥವಾ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು. ಹಿಂದಿನ ವರ್ಷ 17 ಕೋಟಿ ಇತ್ತು, ಇಂದಿನ ಕ್ವಾರ್ಟರ್ಲಿ ನಿಯರ್ಲಿ 16 ಕೋಟಿ, ಈಗ 28 ಕೋಟಿ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಯಿತು ಕಂಪನಿಯ ನಂಬರ್ಸ್ ಖರ್ಚುಗಳನ್ನ ಕಡಿಮೆ ಮಾಡ್ಕೊಂಡಿದ್ರಿಂದ. EPS ಅಲ್ಲೂ ಕೂಡ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಬಹುದು. 1.88 ಇಂದ 2.5 ಬಂದಿದೆ, ಕಳೆದ ಸಲ 1.42 ಇತ್ತು. ಕಂಪನಿ ರೆವೆನ್ಯೂ ವೈಸ್ ಖಂಡಿತ ಡೌನ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಖರ್ಚುಗಳನ್ನ ಮ್ಯಾನೇಜ್ ಮಾಡಿ ಕಂಪನಿ ಒಳ್ಳೆ ಲಾಭವನ್ನ ಗಳಿಸಿದೆ ಅಂತ ಹೇಳ್ಬೋದು SG ಮಾರ್ಟ್. ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. 4200 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ 1 ಇಯರ್ ಅಲ್ಲಿ 35% ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. 5 ಇಯರ್ಸ್ ಅಲ್ಲಿ ನೋಡೋದು 7000%. ವಾವ್, ಒಂದು ಪೆನ್ನಿ ಸ್ಟಾಕ್ ಆಗಿತ್ತು 2020 ಫೆಬ್ರವರಿಯಲ್ಲಿ. ಆ ನಂತರ ಭರ್ಜರಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 2016ರಿಂದ ಚಾರ್ಟ್ ಅವೈಲೇಬಲ್ ಇದೆ. ಎಸ್ಪೆಷಲಿ 2023 ನಂತರ ರಾಕೆಟ್ ರೀತಿ ಅಪ್ ಆಗಿದೆ ಈ ಸ್ಟಾಕ್. ಬಿಸ್ನೆಸ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ, ಬಟ್ ರೆವೆನ್ಯೂ ವೈಸ್ ಡೌನ್ ಇದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ನಿಫ್ಟಿ 50 ಅಲ್ಲಿರುವಂತಹ ಕಂಪನಿ, 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಈ ಕಂಪನಿ ಕೂಡ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಈ ಕಂಪನಿಯ ರಿಸಲ್ಟ್ ಅನ್ನು ನೋಡಿದರೆ ನೋಡಬಹುದು, ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ, ರುಪೀಸ್ ಇನ್ ಮಿಲಿಯನ್ಸ್. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದರೆ ಹಿಂದಿನ ವರ್ಷ ನೋಡಬಹುದು 74,530 ಮಿಲಿಯನ್ ಇತ್ತು, ಇಂದಿನ ಕ್ವಾರ್ಟರ್ಲಿ 83,457 ಮಿಲಿಯನ್, ಈಗ 85,314 ಮಿಲಿಯನ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನಂತರ ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು 56,266 ಮಿಲಿಯನ್, 64,344, ಈಗ 66,613 ಮಿಲಿಯನ್ ಇದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ. PBT ಯಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು 18,264 ಮಿಲಿಯನ್, 19,113, ಈಗ 18,701. ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದ ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರು ಕೂಡ ಖರ್ಚುಗಳ ಕಾರಣಕ್ಕೆ PBT ಡೌನ್ ಆಯಿತು. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋದಾದ್ರೆ ಹಿಂದಿನ ವರ್ಷ 13,809 ಮಿಲಿಯನ್ ಇತ್ತು, ಹಿಂದಿನ ಕ್ವಾರ್ಟರ್ಲಿ 13,419 ಮಿಲಿಯನ್, ಈಗ 14,042 ಮಿಲಿಯನ್. ಇಲ್ಲಿ ಇಂಪ್ರೂವ್ ಆಯಿತು ಪರ್ಫಾರ್ಮೆನ್ಸ್. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಆಫ್ಟರ್ ಟ್ಯಾಕ್ಸ್ ನಂಬರ್ಸ್ ಅನ್ನ ನೋಡಿದಾಗ.
ಇನ್ನು EPS ಅಲ್ಲೂ ಕೂಡ ನೋಡಬಹುದು ಸೇಮ್ ಪ್ರಪೋರ್ಷನೇಟ್ಲಿ ಅಡ್ಜಸ್ಟ್ ಆಗಿದೆ. ಇಲ್ಲೂ ಕೂಡ 16.59 ಇಂದ 16.67, ಇಂದಿನ ಕ್ವಾರ್ಟರ್ಲಿ 15.08. ಹಾಗೆ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಕೂಡ ನೋಡಬಹುದು. ಫಾರ್ಮಾಸ್ಯೂಟಿಕಲ್ ಸರ್ವಿಸಸ್ ಅಂಡ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಸೆಗ್ಮೆಂಟ್ ಅಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಸ್ಲೈಟ್ಲಿ ಡೌನ್ ಆಗಿದೆ, ಕ್ವಾರ್ಟರ್ ಸ್ವಲ್ಪ ಹೆಚ್ಚಿಗೆ ಡೌನ್ ಆಗಿದೆ. ಇನ್ನು ಗ್ಲೋಬಲ್ ಜನರಿಕ್ಸ್ ಅಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರ್ ಸೆಗ್ಮೆಂಟ್ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ. ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಜೊತೆಗೆ ಈ ಕಂಪನಿ ADR ಅಲ್ಲೂ ಕೂಡ ಇರೋದ್ರಿಂದ ನಮಗೆ ಅಮೆರಿಕನ್ ಮಾರ್ಕೆಟ್ ಓಪನ್ ಆದ ತಕ್ಷಣ ಗೊತ್ತಾಗುತ್ತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಅದೇ ರಿಯಾಕ್ಷನ್ ಬಹುಶಃ ನಾಳೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಕಂಟಿನ್ಯೂ ಆಗಬಹುದು. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ನೋಡಿದ್ರೆ 13% ಪಾಸಿಟಿವ್ ಇದೆ. 5 years ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 112% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ. ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು. ಫಾರ್ಮಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸರಿ ಗೆಳೆಯರೆ, ಎಲ್ಲ ಕಂಪನಿಗಳ ರಿಸಲ್ಟ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಇನ್ನೂ ಡೀಟೇಲ್ ಆಗಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಕಂಪನಿಗಳ ನಂಬರ್ಸ್ ಅನ್ನ. ಜೊತೆಗೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನ ಮೀಟ್ ಮಾಡಿದ್ದೆ ಅದನ್ನು ಕೂಡ ತಿಳ್ಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನಾಳೆ ಸ್ಟಾಕ್ ಗಳು ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅಂತ. ಯೂಶಲಿ ಸಣ್ಣ ಕಂಪನಿಗಳಿಗೆ ಎಸ್ಟಿಮೇಟ್ ಮಾಡಿರೋದಿಲ್ಲ, ಬಟ್ ದೊಡ್ಡ ಕಂಪನೀಸ್ಗೆ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ರೆಡ್ಡಿಸ್, ಆ ಕಂಪನಿಯ ಎಸ್ಟಿಮೇಷನ್ಸ್ ಇದ್ದೇ ಇರುತ್ತೆ, ಯಾಕಂದ್ರೆ ನಿಫ್ಟಿ 50 ಅಲ್ಲಿರುವಂತಹ ಕಂಪನಿ. ಹಾಗಾಗಿ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.